ಎಸಿ ರೂಮ್ ತೊರೆದು ಬೆಂಗಳೂರಿನ ರಸ್ತೆಗಿಳಿದಿದ್ದಾರೆ ತುಷಾರ್ ಗಿರಿನಾಥ್. ರಸ್ತೆ ಗುಂಡಿ ಸಮಸ್ಯೆ ನಿವಾರಣೆ ಹಾಗೆ ಜಂಕ್ಷನ್ ಕಾಮಗಾರಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತುಷಾರ್ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಸಂಚಾರ ದಟ್ಟಣೆ ನಿವಾರಣೆಗೆ ಕಾಮಗಾರಿಯನ್ನ ಕೈಗೊಳ್ಳಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖ ರಸ್ತೆಗಳ ಮೇಲೆ ನೀರು ಇಲ್ಲದಂತೆ ಕ್ರಮ ವಹಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತುಷಾರ್ ಗಿರಿನಾಥ್ ಕಾರ್ಯಕ್ಕೆ ಸದ್ಯ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜನರ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ತುಷಾರ್ ಗಿರಿನಾಥ್ ಮುಂದಾಗಿದ್ದಾರೆ. ಎಸಿ ರೂಮ್ ತೊರೆದು ಬೆಂಗಳೂರಿನ ಪ್ರಮುಖ ರಸ್ತೆಗಿಳಿದಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಎಸಿಎಸ್ ತುಷಾರ್ ಗಿರಿನಾಥ್ ಖುದ್ದು ಫೀಲ್ಡ್ಗಿಳಿದು ರಸ್ತೆ ಗುಂಡಿ ಸಮಸ್ಯೆ ನಿವಾರಣೆ, ಜಂಕ್ಷನ್ಗಳ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಂಚಾರ ದಟ್ಟಣೆ ನಿವಾರಣೆಗಾಗಿ ಅವಶ್ಯಕ ಕಾಮಗಾರಿಗಳನ್ನ ಕೈಗೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಖುದ್ದು ಫೀಲ್ಡ್ಗಿಳಿದು ರಸ್ತೆ ಗುಂಡಿ ಸಮಸ್ಯೆಯ ನಿವಾರಣೆಗಳಾಗಿರಬಹುದು ಅಥವಾ ಜಂಕ್ಷನ್ಗಳ ಅಭಿವೃದ್ಧಿ ಕಾಮಗಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸಂಚಾರ ದಟ್ಟಣೆ ನಿವಾರಣೆಗಾಗಿ ಅವಶ್ಯಕ ಕಾಮಗಾರಿಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯಾದ ತುಷಾರ್ ಗಿರಿನಾಥ್ ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಹೆಬ್ಬಾಳ ಜಂಕ್ಷನ್ ವರೆಗಿನ ಹೊರವರ್ತುಲ ರಸ್ತೆಯಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಕ್ರಮ ತೆಗೆದುಕೊಳ್ಳಲು ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಇನ್ನು ಸದ್ಯ ಬೆಂಗಳೂರಿನ ರಸ್ತೆಗಿಳಿದಿದ್ದಾರೆ ತುಷಾರ್ ಗಿರಿನಾಥ್ ಅವರು. ಯಾವ ರೀತಿಯಾಗಿ ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ದಿವ್ಯಾ, ನಾವು ನೋಡಬಹುದು, ಯಾಕಂತಂದ್ರೆ ತುಷಾರ್ ಗಿರಿನಾಥ್ ಅವರು ಎಸಿಎಸ್ ಆಗಿರುವಂತದ್ದು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಷ್ಟು ದೊಡ್ಡ ಮಟ್ಟದ ಅಧಿಕಾರಿ ಆದ್ರೂ ಕೂಡ ಅವರು ಎಸಿ ರೂಮ್ ನಲ್ಲಿ ಕೂರ್ದೆ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ, ಇದರಿಂದಾಗಿ ರಸ್ತೆಗಳು ಹಾಳಾಗ್ತಾ ಇದೆ. ಜೊತೆಗೆ ಜನರಿಗೆ ಈ ಟ್ರಾಫಿಕ್ ಜಾಮ್ ನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಂತ ಅಗತ್ಯ ಕೂಡ ಇದೆ. ಎಲ್ಲಾ ವಿಚಾರಗಳನ್ನ ಖುದ್ದು ಪರಿಶೀಲನೆ ಮಾಡಿ, ಯಾಕಂದ್ರೆ ಹಲವು ಕಾಮಗಾರಿಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ ನಿರಂತರವಾಗಿ. ಜಂಕ್ಷನ್ಗಳ ಅಭಿವೃದ್ಧಿ ಆಗಿರ್ಬೋದು, ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಿರ್ಬೋದು, ಮತ್ತೆ ಇದೇ ರೀತಿನ ಇಲ್ಲಿ ಹಲವು ಕಾಮಗಾರಿಗಳು ನಡೀತಾ ಇದೆ. ಅದಕ್ಕೆ ಫಂಡ್ ಕೂಡ ರಿಲೀಸ್ ಆಗ್ತಾ ಇದೆ. ಆದ್ರೆ ಆ ಎಲ್ಲಾ ಕಾಮಗಾರಿಗಳ ಯಾವ ರೀತಿ ಗುಣಮಟ್ಟದ ಕಾಮಗಾರಿ ಆಗ್ತಾ ಇದೆ ಅಥವಾ ಸ್ಪೀಡ್ ಆಗ್ತಿದ್ಯಾ, ಸ್ಲೋ ಆಗ್ತಿದ್ಯಾ, ಇವೆಲ್ಲಾ ವಿಚಾರವನ್ನ ಅವರು ಖುದ್ದು ಫೀಲ್ಡ್ಗೆ ಇಳಿದು ನೋಡಿದ್ದಾರೆ. ಯಾಕಂತಂದ್ರೆ ದೊಡ್ಡ ಮಟ್ಟದ ಅಧಿಕಾರಿಗಳು ಸಹಜವಾಗಿ ಏನಾಗ್ತದೆ, ಅವರಿಗೆ ಫೈಲ್ಗಳು ಬರುತ್ತೆ, ಸೈನ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ, ಅಷ್ಟೇ ಅವ್ರ ಕೆಲಸ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ತುಷಾರ್ ಗಿರಿನಾಥ್ ವಿಭಿನ್ನ ವ್ಯಕ್ತಿತ್ವದ ಒಂದು ಅಧಿಕಾರಿ. ಅವರು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತ ಹಲವು ಪೋಸ್ಟ್ಗಳು, ಏನು IT ಉದ್ಯೋಗಿಗಳು ರಸ್ತೆ ಕೆಟ್ಟೋಗಿದೆ ಆ ರೀತಿಯಾಗಿ ಏನು ಪೋಸ್ಟ್ಗಳೆಲ್ಲ ಬರ್ತಾ ಇದೆ, ಅವೆಲ್ಲವನ್ನು ಗಮನಿಸ್ತಾ ಅವರು ಖುದ್ದು ಈಗ GBA ಆದ ಮೇಲೆ ಮತ್ತಷ್ಟು ಕೆಲಸ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅವರು ಈಗ ಪೂರ್ವ ವಿಭಾಗಕ್ಕೆ ಮತ್ತೆ ಬೇರೆ ಬೇರೆ ಏನು ವಲಯಗಳು ಮಾಡಿದ್ದಾರೆ, 5 ವಲಯಗಳು, ಈ ವಲಯಗಳಿಗೆ ಖುದ್ದು ಅವರೇ ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳನ್ನ ಕೋಆರ್ಡಿನೇಷನ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಜಲಮಂಡಳಿ, ಯಾಕಂದ್ರೆ ರೋಡ್ ಹಾಕಿರ್ತಾರೆ, ಜಲಮಂಡಳಿ ಬಗ್ದೋಗ್ತಾರೆ, ಮತ್ತೊಂದ್ ಕಡೆ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದ್ ಕಡೆ KEB-ನವ್ರು ಬಗ್ದೋಗಿರ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿ ಬೆಸ್ಕಾಂನವರು ಅಲ್ಲೊಂದು ರೋಡ್ನ, ಈಗ ಹೊಸ ರೋಡ್ನ ಅಗದು ಬಿಡ್ತಾರೆ. ಇದು ಈ ತರ ಆಗದಂತೆ ಎಲ್ಲಾ ಒಂದು ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಎಲ್ಲರಿಗೂ ಒಂದು ಪರಸ್ಪರ ಮಾಹಿತಿಯನ್ನ ಹಂಚ್ಕೊಳ್ಳೋದ್ರ ಮೂಲಕ ಯಾವ್ಯಾವ ಕೆಲಸಗಳನ್ನ ಬೇಗ ಮಾಡ್ಬೇಕು ಅಂತ ವಿಚಾರಗಳನ್ನ ಖುದ್ದು ಅಲ್ಲೇ ನಿಂತು, ಈಗೇನು BBMP GBA ಆಗಿದೆ, ಅದರ ಒಂದು ಮುಖ್ಯ ಆಯುಕ್ತರಿದ್ದಾರೆ ಮಹೇಶ್ವರ ರಾವ್, ಅವ್ರಿಗೂ ಕೂಡ ಅಲ್ಲೇನೆ ಒಂದು ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಬೇಗ ಕೆಲಸವನ್ನ ಮಾಡಬೇಕಾಗ್ತದೆ. ಮತ್ತೆ ಒಂದು ವರ್ಕ್ ಅಂದ್ರೆ ರಿಪೋರ್ಟ್ ಅನ್ನ ಕೊಡುವಂತದ್ದು, ಆಕ್ಷನ್ ರಿಪೋರ್ಟ್. ಪ್ರತಿ 15 ದಿನಕ್ಕೊಂದ್ರೆ ನೀವು ಏನ್ ಕೆಲಸ ಮಾಡಿದ್ದೀರಿ, ಯಾವ ತರ ಕೆಲಸ ಮಾಡಿದಿರೋ ಆಕ್ಷನ್ ರಿಪೋರ್ಟ್ ಕೂಡ ಕೊಡ್ಬೇಕು ಅನ್ನುವಂತ ಒಂದು ವಿಷಯ ಇದನ್ನ ಹೇಳಿರ್ಬೋದು. ತುಷಾರ್ ಗಿರಿನಾಥ್ ಅವರ ನಡೆ ನಿಜಕ್ಕೂ ಜನಸಾಮಾನ್ಯರ ಮೆಚ್ಚುಗೆ ಒಂದು ಪಾತ್ರವಾಗಿದೆ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.